ನಮ್ಮ ಕಾಲ ಏನು ಕೇಳ್ತಾರ್ರಿ ದೊಡ್ಡ ಕಾಲ ನಮ್ದು. ಒಂದೊಂದು ದಿನ ಎರಡೆರಡು ದಿನ ಉಪವಾಸ ಇದ್ದು ಮತ್ತೆ ದುಡ್ಕೊಂಡು ತಿಂದೀವಿ ನಾವು. ಎಲ್ಲ ಕಳೆ ತೆಗ್ದೀವಿ, ಕಸಿ ತೆಗ್ದೀವಿ, ಕೋದೀವಿ, ಕೊರೆದೀವಿ, ಕುಂಟಿ ಹೊಡೆದೀವಿ, ಕಲ್ಲು ಬಡ್ದೀವಿ. ಇಬ್ಬರು ಹೋಗ್ಯಾದ್ರೆ ಮಕ್ಕಳಲ್ಲಿ ಒಂದು ಗಿಡ ಕುಂದಿಸೋದು ನಾವು ಹೊರಗಡೆ ಸಣ್ಣ ಮಕ್ಕಳು. ಅವಾಗಿದ ಕಾಲ ಹೀಗೇನೈತಮ್ಮ ಕುಟ್ಬೇಕಾರೆ 20 ಸರಿ ನವಣಕ್ಕೆ ಇವು ಹಿಡಿ ನವಣೆ ಕುಟ್ಟಿ ನಾವು. ಈಗ ಯಾರು ಕುಟ್ತಾರೆ? ಈಗ ಹಸಿಮೆಣ್ಸಿನ್ಕಾಯಿ ಚಟ್ನಿ ಒಳ್ಳಗೆ ಕರ್ಕಂಗಿಲ್ಲ. ಅದ್ರಾಗ ಏನೋ ಹಾಕಿ ಕುಟ್ಟು ಕುರು ಮಾಡಿ ತಿಂದ್ಬಿಡ್ತಾರೆ. ಇಟ್ಟೊತ್ತಿಗೆ ಅಳಿಸಿದ್ದು ನಾವು ಇಟ್ಟೊತ್ತಿಗೆ ಅಳಿಸಿತ್ತು ನಮ್ದು 2 ದಿನ ಇಟ್ಕೊಂಡು ತಿಂದ್ರೆ ಅಳ್ಸ್ಕಲ್ಲಪ್ಪ. ಚಟ್ನಿಯಾರ ಆಯ್ತು, ಗೊಗ್ರಿ ಗುಂಡ್ಕಲ್ಲು ತಿಂತಿದ್ವಿ ಅವಾಗ. ಈಗ ಗೊಗ್ರಿ ಯಾರು ಮಾಡ್ಬೇಕು? ಅದೇನೋ ಟಮಾಟಿ ಚಟ್ನಿ ಅಂತೆ, ಗೊಜ್ಜು ಗೊಜ್ಜು ನಾವು ಅದು ನಮಗೆ ಗೊತ್ತಾಗ ನಮಗೆ ಅದನ್ನ ಉಣ್ಣಾಗಲ್ರಿ. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಸಂತೋಷಕ್ಕೋಸ್ಕರ ಈಗ ನಾವು ಟಿವಿ ನೋಡ್ತೀವಿ ಮನೋರಂಜನೆಗೆ, ಇಲ್ಲ ನಮ್ಮ ಮೊಬೈಲ್ ನೋಡ್ತೀವಿ. ಈಗ ನೀವೇ ಮಾಡ್ತಿದ್ರಿ? ಮತ್ತೆ ಮಾಸ್ತರ್ ಹುಟ್ಟಿದ್ರು ನಮ್ಮ 10 ವರ್ಷಾಗ. ನಾವು 10 ವರ್ಷ ಆದಾಗ ಸಣ್ಣೂರಿಗೆ ಖಾನ್ಗಿ ಮಾಸ್ತರ್ ಕಲಿಸ್ತಿದ್ರು. ಖಾನ್ಗಿ ಮಾಸ್ತರ್? ಖಾನ್ಗಿ ಮಾಸ್ತರ್ ಖಾಸಗಿ ಅಂತ ಅರ್ಥ. ರಾತ್ರಿ ಬಂದು ನಾವು ರಾತ್ರಿ ಕಲ್ತೀವಿ ನೋಡಿ. ಅಲ್ನೆತ್ತ ರಾತ್ರಿ ಕಲ್ತಾರ ನೀವು? ಅಲ್ನೆತ್ತ ಕಲಿಸಿ ಹೋದತ್ತ ಮಕ್ಕಬೇಕ ಮನೋರಂಜನೆ. ಮಕ್ಕಬೇಕ ಊಟ ಮಾಡ್ಕೊಂಬರಕ ಈ ಗುಡಿಗೆ. ಈ ಗುಡಿಯಾಗ ಶಾಲಿ ಓದ್ತಿದ್ರಿ. ಈ ಗುಡಿಯಾಗ ಆಯ್ತಾರ ನಾವು ಊಟ ಮಾಡ್ಕೊಂಡು ಇಲ್ಲಿ ಒಂದ್ಸಲ ಓದಿ ಮಕ್ಕಬೇಕಲ್ಲ. ಮಕ್ಕಂದ್ಗಳಿಗೆ ನೀನು ಏಟಪ್ಪ ಅಂದ್ರೆ 3 ಆಗಿರ್ಬೇಕು. ಅಶಮಿಗೆ ಹೋಗಿಬಿಡ್ಕು ನಾವು ರಾತ್ರಿ. 3 ಆರುಗಳಿಗೆ ಅಶಮಿಗೆ ಬೆಳಗ ಮುಂಜಾನೆ. ಮರ ನೀವೆಂತ ಪುಣ್ಯಾತಮ್ರ ಅಲ್ಲ, ತಲೆ ಮೇಲೆ ಒಂದು ವರಿ ನೋಡಿಲ್ಲ ನಾವು. ಈಗ ಒಂದು ಕಾಣವಲ್ಲ ನಮ್ಗೆ, ಆ ದೃಶ್ಯಗಳು ನೋಡಕ್ ಸಿಗವಲ್ಲ ನಮ್ಗೆ. 10 ಮಂದಿ, 8 ಮಂದಿ, 4 ಮಂದಿ, 5 ಮಂದಿ ಗುಂಪಾಗಿ ಹೋಗಿದ್ವಿ ಅಶಮಿಗೆ. ಆ ಮೇವು ಗಾಂಡ ಆಡ್ವಿ ಒಂದು ಅರ್ಧಾರಿ 3 ಕಿಲೋಮೀಟರ್. 4 ಕಿಲೋಮೀಟರ್ ಹೋಗಿದ್ರೆ 4 ಕಿಲೋಮೀಟರ್ ಹೋಗಿ ಮತ್ತೆ ಇಲ್ಲಿ ಜಾಜಾಳ ಮಾಡಿಬಿಡ್ರಿ. ನಾವು ತಾಟಗೂರ ಒಬ್ಬಲ್ಲಿ ವಾಹನ ಮಾಡ್ರಿ ಭಾಳ ಆಡಿವಿ. ಅವ್ರು ವಾಹನ ಮಾಡ್ತಿದ್ದಿಲ್ಲ, ಮೇವು ಬೆಳೆದು ಬಿಡೋದು. ಕೊಯ್ಕೊಂಬಂದ್ಬಿಡ್ತಿದ್ವಿ ಆಟತ್ನಾಗ. ಕೊಯ್ಕೊಂಡು ವರಿ ಹೊತ್ಕೊಂಬಂದು ಆಯ್ತು ಮತ್ತೆ ಮಕ್ಕಂತಿದ್ವಿ. ಅವಾಗ ಸೂರ್ಯ ಆಯ್ತಿತ್ತು. ದುಡ್ತೀರ ನೀವು? ಇಂಥದ್ದು ಮಾಡಿವಿ ನೋಡಿ ನಾವು. ನಮ್ಮ ಕೈಲಿ ಆಗಲ್ಲ ಇವು. ಮತ್ತೆ ಸಣ್ಣದಲ್ಲ ನಾವು ಮಾಡಿರೋದು. ಆಮೇಲೆ ಏನು ಮಾಡ್ತಿದ್ರಿ? ಆಮೇಲೆ ನನಗೆ ದನಕ್ಕೆ ಹೋಗ್ಬೇಕು, ಎತ್ತಿಗೆ ಹೋಗ್ಬೇಕು, ಕೊಯ್ಯೋ ಇದ್ರೆ ಅದಕ್ಕೆ ಹೋಗ್ಬೇಕು. ಮನ್ಯಾಗ ಯಾರ್ಯಾರು ದಾಗದವ್ರು ಅವ್ರಿಗೆ ಇರ್ತಿದ್ವಿ. ನೀವು ಆಟ ಏನಾರು ಆಡ್ತಿದ್ರೆ? ನಿಮ್ಮ ಹಿರಿಯಾಟ ಆಡ್ತಿದ್ವಿ. ಹಿರಿಯಾಟ ಅಂತ ಆಡ್ತಿದ್ರು. ಅಲ್ಲ ನಾಟಕ ಅಲ್ಲ, ಹಿರಿಯಾಟ ಅಂತಿದ್ರು. ಏನದು? ಹೆಂಗದ? ರಾಮಾಯಣ, ಕುರುಕ್ಷೇತ್ರ ಇಂಥವ ನಿಮ್ಮ ವಚನ ಭಾರತ ಏನೇನು ಅದಾವ ಅವನು ಓದ್ತಿದ್ದ. ಅವಾಗ ದೊಡ್ಡ ಅಟ್ಟ ಕಟ್ಟಿ ಇದು ಹೆಂಗೈತೆ ಹೇಳಿದೆ, ಇದು ಅಟ್ಟ ನೋಡಿದೆ ಹಿಂಗ ಅದ ಪದರಿ ಕಟ್ಟಿ ಇಲ್ಲಿ ನಾವು ನೋಡಿದ್ರೆ ಅದ್ರಾಗ ಆಡೋದು. ಅದ ನಾಟಕ, ಅದ ಟಿವಿ ನಿಮ್ಗೆ? ಅದ ಟಿವಿ ಕುಣಿಯೋದು ಆಡ್ತಿದ್ರ ಮತ್ತೆ ಮೀಸಿ ಬಡಿಯಕ್ ಬಣ್ಣ ಬಡಿಯಕ್ ಬರ್ತಿದ್ರು ಒಬ್ರು. 10 ಮಂದಿ 20 ಮಂದಿ ಆಟ ಅದು. ಒಬ್ಬ ಹೆಸರು ಒಬ್ಬ ಹೆಸರು. ನೀವು ಆಡಿರಿ? ಅರ್ಜುನ ಭೀಮ. ಅಲ್ಲ ನೀವು ಆಡಿರಿ? ನಾವ್ ಆಡಿಲ್ಲ, ನಾವು ನೋಡಿದೇವ್ರು. ನಾನು ಆಡಿಲ್ಲ. ಮತ್ ನೀವು ಮನೋರಂಜನೆಗೆ ಏನ್ ಮಾಡ್ತಿದ್ರಿ? ನಾವು ನೋಡೋದಾಟ. ಕಬಡ್ಡಿ ಪಬಡ್ಡಿ ಆಟ ಅಂತವೆಲ್ಲ? ಅಯ್ಯೋ ಕಬಡ್ಡಿ ಪಾರ್ಟಿ ಭಾರಿ ಆಡಿ. ಕಬಡ್ಡಿ ಆಡಿರಿ? ಕಬಡ್ಡಿ ಆಡಿ ನಾವು. ಕಬಡ್ಡಿ ಆಡಿವಿ. ಇದು ಏನಂತಾರ, ಕಬಡ್ಡಿ ಆಡಿವಿ. ಕಾನ್ ಹುತ್ತುತ್ತಿ ಆಡಿವಿ. ಕಾನ್ ಹುತ್ತುತ್ತಿ ಆಡಿವಿ. ಆಮೇಲೆ ಮರ್ಕೋತಿ ಆಟ? ಮರ್ಕೋತಿ ಆಟ ನಾವು ಆಡಿಲ್ಲ. ನೀವು ಆಡಿಲ್ಲ? ಸುಳ್ಳು ಹೇಳ್ಬಾರ್ದು. ಗುಂಡೋಗ್ಯೋದು ಆಡಿವಿ. ಗುಂಡೋಗ್ಯೋದು ಆಡ್ತಾ. ಚಿಣಿಪಣಿ ಭಾರಿ ಆಡಿ ನೋಡು. ಗುಂಡಿಗಿನ ಚಿಣಿಪಣಿ ಆಟ ಭಾಳ. ಚಿಣಿಪಣಿನೇ ಆಟ ಅದು ಕ್ರಿಕೆಟ್ ಇದ್ದಂಗ ಅನ್ನದ. ಈಗ ನಮ್ಮ ಕಾಲದಾಗ ಕ್ರಿಕೆಟ್ ಆಡ್ತಾರಲ್ಲ, ಅರ್ಧ ಮಂದಿ ಆಚೆ ಹೋಗ್ಬಿಡೋದು. ನಾವ್ ಇಲ್ಲಿ ನಿಂತ್ಕೊಂಡು ಜನ ಬೇಕ್ರಿ ಅದು ಚಿಣಿಪಣಿ ಆಡಕ್ಕೆ? ಎಷ್ಟು ಜನ ಬೇಕು? 4 ಮಂದಿ ಮ್ಯಾಲೆ. 4 ಮಂದಿ ಮೇಲೆ ಎಷ್ಟು ಮಂದಿ ಬರ್ಲ ಅವ್ರು? ಇಡೀ ಊರ ಬರ್ಲಿ. ಅತ್ತಾಗ ಅರ್ಧ ಇತ್ತಾಗ ಅರ್ಧ. ಹೆಂಗ ಆಡೋದದು? ನಾವು ಸೋತ್ರ ನೀನು ಈಚೆ ಬಂದು ಹೊಡಿಬೇಕು, ಮತ್ತೆ ನಾವು ಗೆದ್ರ ಆಚೆ ಕೊಡಿ ಹೋಗ್ಬೇಕು. ಹಿಂಗ್ ಹೊಡೆದಿಂಗ? ಹೊಡೆದ. ಚಿಣಿ ಹೆಂಗ್ ತಯಾರು ಮಾಡೋದು? ಹೆಂಗ್ ಮಾಡ್ಕೋತಿದ್ರಿ ಅವನ? ಎಷ್ಟು ಕಟ್ಟಿಗೆ? ಒಂದು ಕಟ್ಟಿಗೆ ದುಂಡಗ ಎಷ್ಟು, ಒಂದು ಗೇಣುದ್ದ, ಒಂದು ಸಣ್ಣದು. ಏನದು? ಚಿಣಿಪಣಿ. ಇದು ಪಣಿ, ಒಂದು ಇರೋದು ಚಿಣಿ. ಇದು ಪಣಿ. ಆಡಕ್ಕೆ ಏನ್ ಮಾಡ್ತಿದ್ರಿ?
ಒಂದು ತೆಗ್ ತೋಡ್ತಿದ್ವಿ, ತೆಗ್ ತೋಡಿ ಹಿಂಗೆ ಹರಿ ಮಾಡ್ತಿದ್ವಿ. ಇದು ಮೊದ್ಲು ಚಿಮ್ಮದು ಇದು, ಅದನ್ನ ಹಿಡ್ಕೋಬೇಕು ಅವ್ರು. ಫಸ್ಟ್ ಹಿಡ್ಕೋಬೇಕು, ಅವ್ರು ಹಿಡ್ಕೋಬೇಕು. ನಾವು ಚಿಮ್ದಾರ ಅವ್ರು ಹಿಡ್ಕೋಬೇಕು. ಹಿಡ್ಕಲಿಲ್ಲ ಅಂದ್ರೆ ಹಿಡ್ಕೊಳ್ಲಿಕ್ಕಂದ್ರೆ ಅವ್ರು ಸೋತ್ರ. ಒಂದು ಸೋತ್ತೇವ್, ಹ್ಞೂ ರೀ. ಮತ್ತೆ ಇನ್ನೊಬ್ಬ ಬಂದ ಅಲ್ಲಿ, ಮತ್ತೆ ಇವ ಒಬ್ಬ ಚಿಮ್ದ, ಮತ್ತೆ ಹಿಡ್ಕೊಳ್ಳಲ್ಲ ಅಂದ್ರೆ ಅವ್ರು ಹೋಸರ್ ಸೋತ್ರ ಅಂತ ಅರ್ಥ. ಇವ್ರು ಗೆದ್ರೆ ಮತ್ತೆ ಇವ್ರು ಆಚೆಗೆ ಹೋಗಿ ಅವ್ರು ಈಚೆಗೆ ಬರ್ಬೇಕು. ಹಿಂಗ ಆಟ, ಇಂಥ ಆಟ ಬಲಿಗ್ಗ ಆಟ ಆಡ. ಏನು ಆಟ ಶಾಲೆಗೆ ಹಾಕ್ಯಾವ, ಒಂದು ಆಟ ಇಲ್ಲ, ಒಂದು ಬಾಟ ಇಲ್ಲ, ಒಂದು ಏನೇನು ಇಲ್ಲ. ಏನೈತಿ ಅವಾಗಿನ ಕಾಲನ ಬೇರೆ ಅದು. ನಿಮ್ಮ ಕಾಲನ ಬೆಸ್ಟ್ ಬೇಸ್ ಅಂತೀರ? ನಮ್ಮ ಕಾಲನ ಚಲೋ, ನಿಮ್ಮ ಕಾಲನ ಚಲೋ. ಬಲ್ ಉಮ್ಮೇದೇರಿ. ಈ ಉಮ್ಮೇದೇರಿ ಇಲ್ಲಿ ಏನೇನು ಎತ್ತಗೇನು. ಮತ್ತೆ ಬ್ಯಾಟನ ಮೇಗಿ ಹೋಗಿ ತರ್ಬೇಕಾದ್ರೆ ಹೆಂಗೆ ಇದ್ದೇವೆ ನಾವು. ಅದ ಅಂತೀನಿ, ನೀವು ಅವಾಗಿನ ಕಾಲದಾಗ ಮೇವು ಆಟತಿ 3ಕ್ಕೆ ಯಾರು ಹೋಗ್ತಾರ? ನಾವು 3ಕ್ಕೆ ಎದ್ದೇಳಲ್ಲ. ಅಯ್ಯೋ ಇನ್ನೂ ಕತ್ಲೈತಿ ಅಂತೀವಿ. ಈಗ ನೋಡು, ಎತ್ತದಾವ, ಎಮ್ಮೆ ಅದಾವ, ದನ ಅದಾವ, ಆಕಳ ಅದಾವ, ಕರ ಅದಾವ, ಎಲ್ಲ ಅದಾವ. ಹ್ಞೂ ರೀ. ಅವಾಗಿನಂತ ಹೋಗಿಲ್ಲ. ಆ ಮೇವಿಗೆ ಒತ್ಕೊಂಡು ಬಂದದ್ದು ನಾ 2-3 ಒಂದುವರೆ ಮೇವು ಕಟ್ಕೊಂಡು ಒತ್ಕೊಂಬಂದು ನೋಡಿಲ್ಲ ನೋಡಿ ಕಣ್ಣಿಗೆ. ಒಂದು 30 ವರ್ಷ ಹೆಂಗೆ ತರ್ತಾವ, ಹೆಂಗೆ ತಿನ್ನಿಸ್ತಾವ, ಯಾವಾಗ ತರ್ತಾವ, ಯಾವಾಗ ಹೋಗ್ತಾವ. ಇಲ್ಲೇ ಹೊಲ್ದಾಗ ತರೋದ ಅದು ಮೇವು ಇಚಿ ಮೀಚಿ ಆ ಸರ್ಕಾರಿ ಗೊಬ್ಬರ ಹಾಕಿಯಾಗಿದ್ದು ಹೊಲ ಚಟ್ ಕಸ ಬೆಳೆದು ಬಿಡ್ತಾವ. ಅಲ್ಲಿ ಅದನ್ನ ತಂದು ಹಾಕ್ತಾವ ಯಾವಾಗಾರ ಒಮ್ಮೆ ಮ್ಯಾಚ್. ಆಡು ಪಾಡು ಆಡ್ತೀರೇನ? ಆಡು ಅಲೆಬ್ದಾಗ ಪಲ್ಯಬ್ದಾಗ ಆಡ್ತಾರೆ. ನೀವು ಆಡ್ತಿದ್ರೇನು? ನಾವು ಕಲ್ತಿಲ್ಲ, ಬರಗಲ್ಲ. ಬೇರೆ ವಚನ ಹೇಳ್ತಿದ್ರೇನು? ವಚನನೇ ಇಲ್ಲ, ನಾವೇನು ಮಾಡಿಲ್ಲ. ಆಗ ಮಾಡಿದಾರೆ ನೋಡಿದಾರೆ ನಾವು. ಒಂದೊಂದು ಮನೆಗೆ 6, 8, 6, 4, 2 ಎತ್ತಿರ ಒಬ್ಬೊಬ್ರ ಮನೆಗೆ ಅದು ನೋಡಲ್ಲಿ. ನೀವು ಕೆಲಸ ಏನು ಮಾಡ್ತಿದ್ರಿ ನಿಮ್ಮ ಕಾಲದಾಗ? ನಾನು ಒಂದು ವಯಸ್ಸಿಗೆ ಬರುತ್ತಾನ ಒಕ್ಕಲ್ತನ ಮಾಡಿದ್ವಿ. ಆಮೇಲೆ ಇತ್ತ ಬಡಿಗಟ್ಟಿಗೆ ಮಾಡಿಬಿಟ್ಟು, ಊರು ಬಡಿಗಟ್ಟಿಗೆ ಕಲ್ತಿದ್ರೇನ? ನಮ್ಮದು ಗೆಳೆಯವು ಇನ್ನೊಬ್ರು ಮಾಡ್ತಿದ್ರು. ಬಂದು ಆಸಕ್ಕೆ ಬರ್ತಿದ್ವಿ ಒಂದೊಂದು ಬಡಿಗಟ್ಟಿಗೆ ಇರೋದಾಗ. ಅವ್ರು ನಮ್ಮ ಒಂದು ನಮೂನಿ ಬಳಸಿಬಿಡೋರು ಆಸ್ತಿದ್ದಿಲ್ಲ. ನಾವು ತಡಿಯ ಅಂತಂದ್ರು. ಮತ್ತು ಅಲ್ಲಿ ಗಳಿಯೋಕೆ ಬೇಕಲ್ಲ. ಹಿಂಗೆ ಮಾಡಿ ಅಪ್ಪ ಅಣ್ಣ ಅಂದ್ರೂ ಬರಲ್ಲ. ನಾನು ಸಿಟ್ಟು ಬಂದು ನಾನು ಕಲ್ಕೊಂಡದ್ದು ಕರೆ ಅವು. ಬಡಿಗೆ ಮಾಡಲಿಲ್ಲ, ಬಡಿಗಟ್ಟಿಗೆ ನಾನು ಮಾಡ್ಕೊಳ್ಳಿಲ್ಲ ಆತ. ಮಾಡ್ಕೊಡ್ಲಾರ್ದಕ್ಕ ನಾವು ಹೋದಾಗ ಮಾಡ್ಕೊಡ್ಲಾರ್ದಕ್ಕ ಸಿಟ್ಟು ಬಂತಿಲ್ಲ. ಗಳಿಯೋ ಎತ್ತು ಮನೆಗೆ ಆತ. ನಾನು ಅದನ್ನ ಕಲ್ಕೊಂಡಿದ್ದೆ. ನೀವು ಕಲ್ಕೊಂಬಿಡ್ರಿ ಸ್ವತ್ತ ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ನೋಡಿ ಮಾಡ್ಕೊಂತ. ಮತ್ತೆ ಅವು ಬೇಕಲ್ಲ, ಸಾಮಾನು ಬೇಕಲ್ಲ. ಮಾಡ್ಸಿದ್ವಿ ಕಂಬರ್ ಮನೆ ಜಾಣಿ ಎಲ್ಲ ಮಾರಕ್ಕೆ ಬರ್ತೀವಿ. ಏನೇನು ಬೇಕ್ರಿ ಅವಕ್ಕೆ? ಉಳಿ, ಬಾಚಿ, ಕರಕ್ಸ, ಮತ್ತೇನು ಬೇಕು ಇಷ್ಟಿದ್ರೆ ಸಾಕು. ಆಗ್ರ ಹಿಂಗ್ ತಿರ್ಗದ ಇದು ಓಲಕ್ಕದ ತೂತಾಕ್ ಹಾಕ್ಬೇಕು. ನೀವೇನಂತಿದ್ರಿ? ನಾವಂತೂ ಓಲ್ ಅಂತೀವಿ. ಓಲ್ ಅಂತೀರಿ ನಾವು. ನೀವೇನಂತಿದ್ರಿ? ಓಲ ಅಂತೀವಿ. ಆವಾಗಿನ ಕಾಲದಾಗ ಏನಂತೀರಿ? ತೂತಾಗದ ತೂತ್ ಅಂತಿದ್ವಿ. ಹೌದಿಲ್ಲ? ತೂತಾಕಿ ಹಾಕ್ತಿದ್ವಿ. ಹೌದಿಲ್ಲ? ಬೇಕಿಲ್ಲ. ಈಗ ನಾವು ಕಲ್ತಿದ್ವು ಅವು. ನಾವು ಇಂಗ್ಲೀಷ್ ಪದ ಇದ್ದಿಲ್ಲ ನಿಮ್ಮ ಕಾಲದಾಗ. ಸ್ವಚ್ಛ ಕನ್ನಡ ಮಾತಾಡ್ತಿದ್ರನ? ಬರೇ ಕನ್ನಡ. ಹೌದಿಲ್ರಿ? ಏನು ಕನ್ನಡನ ಬಂಗಾರ. ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಿಮ್ಮ ಹೆಸರು ಏನೋ, ಏನು ಕತೆ ಹೇಳ್ರಿ. ನನ್ನ ಹೆಸರು ಅಮ್ರಪ್ಪ ಅಂದ್ರಿ. ಇನ್ನೇನು ಹೇಳ್ರಿ ಬೇಸಿಗೆ? ಅಮ್ರಪ್ಪ ಬಡಿಗೆ ಅಂತಾರೆ. ಮತ್ತೆ ಬಳ್ಳಾರಿ. ಈಗ ಬಡಿಗೆ ಅಂತ ಬಂದ್ಬಿಡತ್ತ, ಬಡಿಗೆತನ ಮಾಡೋದಕ್ಕ. ಈಗ ಬಡಿಗೆ ಯಾ ಅಮ್ರಪ್ಪ ಅಂದ್ರೆ ಬಡಿ ಅಮ್ರಪ್ಪ ಅಂದ್ರೆ ಹೇಳ್ತಾರೆ. ಯಾರು ಹೇಳ್ತಾರೆ? ಬಳ್ಳಾರಿ ಅಮ್ರಪ್ಪ ಅಂದ್ರೆ ಯಾರು ಹೇಳಲ್ಲ. ಮತ್ತೆ ನಿನ್ನ ಬತ್ತಿರ್ತಾನೆ ಹಿಂಗೆ. ಈಗ ನಮ್ಮ ಇವ್ರ ಹನುಮಂತಪ್ಪ ಗೌಡ ಬಳ್ಳಾರಿ ಅಂದ್ಬಿಟ್ರೆ ಯಾರು ಹೇಳ್ತಾರ? ಈಗ ನಿಮ್ಗೆ ಬಡಿಗೆರ ಅಂದ್ರೆ ನಿಮ್ಮನ್ನು ತೋರಿಸ್ತಾರೆ. ಅಮ್ರಪ್ಪ ಬಡಿಗೆ. ಬಡಿ ಅಂದ್ರೆ ಬಳ್ಳಾರಿ ಅಂದ್ಬಿಟ್ರೆ ಮುಂದೆ ಬಾರಿ ಐತ್ ಬಿಡ. ಓಕೆ, ಬಡಿಗೆ ಬಾರಿ ಮಾಡಿದ್ವಿ ನಾವು. ಭಾಳಗಳೇ ಮಾಡಿದ್ವಿ. ಏನಾರ ಈಗ ನಮ್ಗೆ ಮನೋರಂಜನೆಗೆ ಆಡಾಡರು ಯಾರು ಇದ್ದಾರೆ ಒಂದು ಸ್ವಲ್ಪ ಒಂದು ಸಣ್ಣದೊಂದು ಪದ? ಯಾರಿಲ್ಲ. ಯಾರು ಸುದ್ದಿ ಎತ್ತು ಬೇಡ. ಏನೋ ಒಂದು ನೆನಚೂರು ತಡೆದ್ರೆ ಒಂದು ಸುಟ್ಟು ಹಚ್ತಾನೆ ನೋಡ. ಸುಟ್ಟು ಬೇಡ, ನಮ್ಮ ಸುಟ್ಟು ಬೇಡ. ಯಾರು ಇಲ್ಲ. ಒಗಟ್ಟು ಹೇಳೋರು, ಕತಿ ಹೇಳೋರು. ಕತಿ ಹೇಳತ್ತಿದ್ನಪ್ಪ. ಈಗ ಒಂದು 4-5 ವರ್ಷ ಸತ್ತ. ಹೋದ್ಮೇಲೆ ಬಂದ್ಬಿಟ್ಟು ನೋಡ್ ನಾನು. ಕತಿ ಹೇಳ್ತಿದ್ದ. ಕತಿ ಮಾತಾಡ್ಸಣ? ಇಲ್ಲ ಇವ್ರು ಇಲ್ಲ. ಯಾರಪ್ಪ? ಆಡ ಒಂದು ತುಣಕ್ ಆಡ್ಬಿಡ. ಏನು ಹಾಡು ಬರೋಗಿಲ್ಲ. ನೀ ಆಡ್ತಾ ಹಾಡಾರ ಯಾರ ಪಿಲ್ಲಿ. ಇಷ್ಟಂತರ ಕತೆ ಆತ ಹೋನ್ರ ಸಾಕ? ಹೆಂಗಾರ ಮಾಡ್ರಿ, ನಿಮ್ಮ ಇಷ್ಟ. ನೀವು ನಿಮ್ಮ ಅಪ್ಪಣೆ ಇದ್ರೆ ಸಾಕು. ಅಲ್ರಿ, ನೀವು ಬಾಳಿಗೆ ಎಷ್ಟು ಬದುಕಿ ಎಷ್ಟು ಕುಂತೀರಿ ನೀವು. ನಾವು ಏನು ಬಂದಿರಿ ನೋಡಿ ಇದು ಕೇಳಕ್ಕೆ. ಅದೇ ಇಲ್ಲಿ ನಿಮ್ಮ ಕಾಲದ ಕತೆ ತಿಳ್ಕೊಬೇಕು ಅನ್ನೋದು ಒಂದು ಹುಚ್ಚು ನಮ್ಗೆ ಆಸೆ.
ಏನು ಮಾಡ್ತೀರಪ್ಪ ಅವಾಗಿನ ಕತ್ತಿ ಹಂಗ ಇದೇನು ಅಲ್ಲೇ ಜಲ ಅಲ್ಲಿ ಇನ್ನೊಂದು ಐತಿ ಇಲ್ಲಿ ಇಲ್ಲಿ ಮ್ಯಾಲೆ ಹೋಗಿದ್ವಿ ನೋಡಿ ನಾವು ನೋಡಂಬರ್ರಿ ಮ್ಯಾಲೆ ಐತಿ ಇಲ್ಲಿ ನೋಡಂಬರ್ರಿ ಅದು ಹೇಳಲ್ಲ ನಮ್ಗೆ ಬರೀ ಗುಂಡು ತೋರ್ಸಿ ನಾನು ಕಾಲು ನಿಂದ್ರೆ ಕೊಡಗಲ್ಲ ನಾವು ಕಾಲು ನಿಂದ್ರೆ ಕೊಡಗಲ್ಲ ಕಾಲು ನಿಂದ್ರ ಕೊಡಲ್ಲ ಗುಂಡು ಐತಿ ನೋಡಿ ತೋರ್ಸಿ ನಂದೆಲ್ಲ ತೋರ್ಸ್ತೀನಿ ಬಾ ಬಾ ಈಗ ಅಲ್ಲಿ ಒಂದು ಐತಿ ನೋಡಿ ಗುಂಡು ಅಲ್ಲಿ ಅದನ್ನ ಎತ್ತೀವಿ ನೋಡಿ ನಾವು ಇದನ್ನ ಎತ್ತಿಲ್ಲ ನಾವು ಆ ಗುಂಡು ಎತ್ತಿ ನಾನು ಈ ಗುಂಡು ಎತ್ತಲಲ್ಲ ಯಾಕ ಹೊಲ ಹೋಯ್ತದ ಅದಕ್ಕೇನ ವಜ್ಜೆ ಐತನ ಅದು ಕಮ್ಮಿ ಐತೆ ಇದು ಎತ್ತೈತೆ ಅದು ಹಿಂಗಾಶ್ ಒಗಿಬೇಕು ಹಿಂಗೆ ಒಗಿರಿ ನೋಡ ನೀವು ನನ್ಗೆ ಆಗಲ್ಲ ನಮ್ಗೆ ಆಗಲ್ಲ ಸುಮ್ಮನೆ ಯಾಕೆ ಎತ್ತಿಸ್ತೀರಿ ಬೇಸಿದೆಯೋ ನೀವು ಬೇಸಿದೆ ಅಂತೀವಿ ನೋಡಕ್ ಆಟ ಚಂದ ಕಾಣ್ತೀವಿ ನಾವು ಆದ್ರೆ ಎತ್ತಿಗಿಬೇಕಾದ್ರೆ ಎಲ್ಲ ಕೊಳ್ಳೋದು ನಾವು ಬ್ಯಾಡ ಒಗಿಬೇಡ ಅದು ನಿಂಗೆ ಹಿಡ್ಕೊಂಡು ಮಣ್ಕಲ್ ಮೇಲೆ ರೇಟ್ಗ ನೋಡೋಣ ಹೆಂಗ್ ಆಕೈತೆ ನೋಡಂಬ ನೋಡಂಬ ಅಲ್ಲಿ ಹೊಲ ಹೋಗ್ರಿ ಗೊತ್ತಾಗತ್ತೆ ಅಯ್ಯೋ ದೇವ್ರಿ ನಿಮ್ ಕಾಲದಾಗ ಇಲ್ಲೆಲ್ಲ ಆಡಿದ ಜಾಗ ಇದು ಆಡಿದ ಜಾಗ ಏನ ಹೇಳಿದ್ರಲ್ಲ ಆಗ್ಲಿ ಚಿಣಿಪಣಿ ಚಿಣಿಪಣಿ ಚೆಂಡ ಆಡೋದು ಕಾನ್ ಉತ್ತಿದ್ದೆಲ್ಲ ಚೆಂಡ್ ಇದ್ವಾ ನಿಮ್ ಕಾಲದಾಗ ಚೆಂಡ ಇವು ನಾವು ಹೊಲ್ದು ಮಾಡ್ತಿದ್ವಿ ಗೊಂಗಡಿ ಅರ್ಬಿವು ಗೊಂಗಡಿ ಆ ಹುಡುಗ ತೊರ್ಗೈತಲ್ಲ ಅಂತ ಬಾಣದ್ ಗೊಂಗಡಿ ಒಚ್ಕೊಂಡ್ ಮಕ್ಕನದು ಗೊಂಗಡಿ ಅವಾಗ ಈಗ ಚಾದರ್ ಆಗ್ಯಾವ ಇವ್ ನೀವು ಕೌದಿನ ನಿಮ್ ಕಾಲದಾಗ ಕೌದಿ ಅಲ್ಲ ಇದು ಗೊಂಗಡಿ ಏನವು ಗೊಂಗಡಿ ಅಂದ್ರ ಕುರಿ ತುಪ್ಪಳದ್ದು ಮಾಡ್ತಾರಲ್ಲ ನೋಡಿಲ್ಲ ನೆಲ್ಲಿ ನೀನು ಇವು ಉಣ್ಣಿ ಉಣ್ಣಿ ಗೊಂಗಡಿ ಎಲ್ಲರೂ ಗೊಂಗಡಿ ಒಚ್ಚನಕ ಗೊಂಗಡಿ ಆಶನಕ ಗೊಂಗಡಿ ಹೆಂಗ್ ಒಂದ್ ಬೀಳ್ತಿದ್ವು ಅವು ಬರಬಿದ್ರೆ ಒಂದು 5 ರೂಪಾಯಿ 5 ಕಂಬಳಿಗೆ ಗೊಂಗಡಿ ಏನ್ರಿ ಅದ ಕಂಬಳಿ ನೋಡಪ್ಪ ಗೊಂಗಡಿ ಅಂದೇ ನಾನು ಎರಡೇ ಅಂತಿದ್ರ ಅದಕ್ಕೆ ಎರಡು ಅಂತಿದ್ರನ್ರಿ ಅದಕ್ಕೆ ವಾಸಿ ತಗೊಂಡು ಬಳಸಮ್ಮ ನಮ್ಗೆ ಆಗ್ಬೇಕಲ್ಲ ಇದನ್ನ ಅಡಿ ಮಾಡ್ಬೇಕು ನೋಡ ಇದನ್ನ ಕೆಳಗೆ ಮಾಡ್ಬೇಕು ಕೆಳಗೆ ಮಾಡ್ಬೇಕು ಹಿಡ್ಕೊಂಡು ಹಾಕ್ಬೇಕು ಹಿಂಗ್ ಗಟ್ಟಿಯಾಗಿ ಹಿಂಗ್ ನಾನು ಹಿಂಗ್ ಕಾಲಿಟ್ಟಿನಲ್ಲಿ ಹಿಂಗ್ ಹಿಡ್ಕೊಂಡು ಹಿಂಗ್ ಮಣ್ಕಲ್ ಮೇಲೆ ಇಟ್ಕೋಬೇಕು ಮಣ್ಕ ಮೇಲೆ ಇಟ್ಕೊಂಡು ಮಣ್ಕಲ್ ಮೇಲೆ ಇಟ್ಕೊಂಡು ಹಿಂಗ್ ಒಗದ್ ಬಿಡಕ್ಕೆ ಹಿಂದಕ್ಕೆ ಹೋಗಿಬೇಕು ಒಗಿಬೇಕು ಇಲ್ಲೇ ಹೋಗ್ಬೇಕದ ಇಲ್ಲೇ ಹೋದ್ರೆ ಅಡಿಸಿ ಬಗಲ ಬಗ್ಗಿಸ್ಬಿಟ್ಟು ನೋಡೋದು ಇಲ್ಲಿ ಮಗ್ಲ ಹಚ್ಚೋಗದ್ರ ಹಿಂದ ಹಚ್ಚಿ ಬಿಡ್ಬೇಕು ಇಲ್ಲಿ ಇಲ್ಲೇ ಬಿಡ್ಬೇಕು ನಮ್ಗೆ ಇದನ್ನ ಎತ್ತದಾಗಲ್ಲ ಇದನ್ನ ಹೆಂಗ್ ಮಾಡ್ತೀನಿ ನೋಡು ಹೆಂಗ್ ಮಾಡೋದಿಲ್ಲ ಈಗ ಎತ್ತಿದ್ರೆ ಮತ್ತೆ ಕಲಸ ಮತ್ ನೀನ್ ಮುಂಜಾನೆ ಎದ್ದೇಳಕ್ಕೆ ಬರ್ತಿಲ್ಲ ಅಲ್ಲ ಮುಂಜಾನೆ ಎದ್ದೇಳೋದು ಹಾಳಾಗೋಲಿ ಎತ್ತದಾಗಲ್ಲ ಅದ್ರ ಹೇಳೋಲ್ಲ ಬಿಡಾಗಾರ ಬರ್ರಿ ಇದು ಒಂದು ಸಣ್ಣ ಒಂದು ಗುಂಡು ಎತ್ತ ಇವು ಅದಾವಲ್ಲ ಇವು ಸಾಲೇನು ಅವು ಆಟ ಎತ್ತವ ನೋಡಿ ನಮ್ಮ ಕೈಲಿ ಅಲ್ಲಿ ಒಂದ್ ಐತೆ ಅದೊಂದು ಅದನ್ನ ಎತ್ತೀವಿ ನೋಡ ನಾನು ಅದನ್ನ ಎತ್ತೀರಿ ಎತ್ತಿ ಒಯ್ದೀನಿ ನಾನು ಇದನ್ನ ಒಯ್ಯೋದಾಗಲ್ಲ ಮಳೆ ಬಂತು ಎಲ್ಲಿಗೆ ಹೋಗೋನೀಗ ಮುದೇಕಿ ತಕೊಂಬ ಅವ್ನ ಚಾಪಿ ತರ್ತಂಬ ಹುಡುಗಿ ಹೇಳ್ತಂಬ ಮಳೆ ಬಂತು ಹೊಲ ಬಂತು ಇರ್ಲ ಬರ್ಲಿ ನಿಮ್ಮ ಕಾಲದಾಗ ಅದು ಕುಷ್ಟಿಗೆ ಅದು ತುಂಬ್ಕೊಂಡಿಲ್ಲ ಅದಾಗ್ಲೇ ಅದು ರಾಜ್ಕುಮಾರ್ ಸಿನಿಮಾ ನೋಡಕ್ ಹೋಗಿದ್ನಿ ಅಂದ್ರಲ್ಲ ಅದ್ರ ಬಗ್ಗೆ ಹೇಳ್ರಿ ಇನ್ನೇಮ್ ಹೇಳ್ರಿ ಒಳ್ಳೆ ನನಗೆ ಅಲ್ಲ ಹೇಳ್ಬೇಕು ಮತ್ತೆ ಅದು ತುಂಬ್ಕೊಂಡಿಲ್ಲ ಹೇಳ್ರಿ ನಾವು ರಾಜ್ಕುಮಾರ್ ಇದ್ದಾಗ ಸಿನಿಮಾ ನೋಡಕ್ ಹೋಗಿವಿ ಸಿನಿಮಾ ನೋಡಿ ಬಂದ್ವಿ ಮತ್ತೇನು ನೋಡಿರಿ ಅವ್ರನ್ನ ನೋಡಿವಿ ನೋಡಿವಿ ಯಾವ ಸಿನಿಮಾ ನೋಡಿರಿ ಅದು ನೆನಪೈತಾನ ಅದು ನೆನಪಿಲ್ಲ ನೋಡ್ರಿ ಯಾವ್ದು ಆಡಿದ್ರೆ ನೋಡ ಅದನ್ನ ಯಾವ್ದನ್ನ ಆಡಿದ್ರಪ್ಪ ನನಗೆ ಅದು ಎಲ್ಲಿಗೆ ದ್ಯಾಸ ಮತ್ತೆ ಎಲ್ಲದಲ್ಲ ನೋಡ್ರಿ ಸಣ್ಣ ಮಳೆಯಲ್ಲಿ ದೊಡ್ಡ ಮಳೆ ಬರ್ತದೆ ಏನು ಅದ್ರಾಗ ಹೋಗೋಣ ಈಗ ಏನು ಪೂರ್ತಿ ಬೇಡ ಮುದೇಕಿನ ಮಾತಾಡ್ಸಣ ಬಾ ಮುದೇಕಿ ಮಾತಾಡ್ಸತ್ಲೆ ಬಿಡ್ತೈತೆ ಬಿಟ್ಟಿದ್ದೆ ನನಗೆ ಬಿಡಿಲ್ವಾ ನಡಿಯಾಗ ಬಿಡ್ತೈತೆ ಏಸಪ್ಪ ಮಕ್ಕಳು ನಿಮಗೆ ನನಗೆ ಈಗ 4 ಮಂದಿ ಹೆಣ್ಮಕ್ಳು ಇದ್ರು ಒಬ್ಬಕ್ಕೆ ಸತ್ತ 3 ಹೆಣ್ಮಕ್ಳು 2 ಗಂಡು ಮಕ್ಕಳು ಒಟ್ಟು ಎಷ್ಟು ಮಕ್ಕಳು 5 ಮಕ್ಕಳು 5 ಮಕ್ಕಳು ಮೆಲ್ಕೋ ಇವು ನೀನು 7-8 ಮಕ್ಕಳು 3 ಸತ್ತವ 5 ಅದಾವ ನೋಡು ಜಲ್ದಿ ಹೋಗ 3 ಸತ್ತವ 5 ಅದಾವ ಮಕ್ಕಳು ಇದು ನಿಮ್ಮ ಮನೆ ಇದು ನಮ್ಮ ಮನೆ ಅಮ್ಮಗೆ ಎಷ್ಟಾಗಿ ವಯಸ್ಸು ಅಮ್ಮಗೆ ಎಷ್ಟು ಇವಾಗ ನನಗೆ ಗೊತ್ತಿಲ್ಲ ಆಕಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ನಿಮಗೆ ಆಟ ಗೊತ್ತು ಅನ್ಸಲ್ಲ ನನಗೆ ಗೊತ್ತು ಯಾಕಂದ್ರೆ ಓಟಿಂದು ಲಿಸ್ಟ್ ಬರ್ದ್ರಲ್ಲ ಅಲ್ಲಿಂದ ಇಟ್ಕೊಂತ ಬಂದಿವಿ ಅದನ್ನ ಲೆಕ್ಕನ ಓಟ್ ಹಾಕಲ್ಲಿದ್ದ ಅತ್ತಾಗ 60 ವರ್ಷ ಆಗಿತ್ತು 69 ವರ್ಷ ಓಟ ಚಾಲುವಾದವಲ್ಲ 69 ವರ್ಷ ಇತ್ತಾಗ ಎಷ್ಟು ವರ್ಷ ಅದ ಏನೋ ನೋಡು ಈಗ ಆಧಾರ್ ಕಾರ್ಡ್ ಅದು ನೋಡಿದ್ರೆ 95 ಅಲ್ರಿ ನೀವು ನಟ್ರಿ ಮುಂದಕ್ಕೆ ಮಳೆ ಬರ್ತೀಗ ಅಲ್ಲ ಯಾರು ಬಿಚ್ಚಿಬಿಡ್ತೇನು ಇದನ್ನಲ್ಲ ಆಗ ತೋರಿಸಿ ಅಂತ ನೋಡೋದು ನಡ್ರಿ ನೀವು ಅಲ್ಲಿ ಕುಂದ್ರಿ ನೀವೇ ಮಾಡ್ತೀರಿ ನಾನು ಬರ್ತೀನಿ ನಡ್ರಿ ನೀವು ನಡ್ರಿ ನೀವು ನೋಡಿದ್ರೆ ನಾನು ನಡೀತೀನಿ ಮುಂದೆ ಅಯ್ಯೋ ಬರ್ರಿ ಇಲ್ಲ ಬರ್ತಾರೆ ಬರ್ರಿ ಅವ್ರು ಅಮ್ಮರಿ ಇದು ನಿಮ್ಮ ಮನೆ ಇದ ಮನೆ ಇದು ಈ ಮನೆ ಅಂದ್ರೆ 9,000 ಮನೆ 3 ಅಂತ ಹಂಚ್ಕೊಂಡಿವಿ
ತಲೆ ಮೂರು ಸಲ ಬಂದಿದ್ದು ಇದು ಮನೆ ಏನ್ರಿ ಅಮ್ಮರ ಅಮ್ಮ ನಮಸ್ತೆ ಅಮ್ಮ ನಮಸ್ಕಾರ ಆರಾಮದಿರಿ ಆರಾಮದೇವ್ರಿ. ಏನೇವು ನಿಮ್ಮ ಹೆಸರೇನು ನನ್ನ ಹೆಸರು ಚೆನ್ನಮ್ಮನ್ ರೀ. ಚೆನ್ನಮ್ಮ ಚೆನ್ನಮ್ಮ. ಚೆನ್ನಮ್ಮ ಅಜ್ಜರು ನಿಮಗೆ ಇವರು ನಿಮ್ಮ ಯಜಮಾನ್ರು ಹೌದ್ರಿ ಹೌದ್ರಿ. ಈ ಹಳೆ ಕಾಲದ ಇದನ್ನೆಲ್ಲ ಮಾಹಿತಿ ತಿಳ್ಕೊಳ್ಳೋಣ ಅಂತ ಬಂದೆ ಸ್ವಲ್ಪ ಮಾತಾಡೋಣ ಅಂತ ಬಂದೇವ ಅದನ್ನ ಏನು ನಿಮ್ಮ ಕಾಲ ಹೆಂಗಿತ್ತು ಅವಾಗ ನಮ್ಮ ಕಾಲ ಏನು ಕೇಳ್ತೀರಿ ದೊಡ್ಡ ಕಾಲ ನಮ್ದು. ಒಂದೊಂದು ದಿನ ಎರಡೆರಡು ದಿನ ಉಪವಾಸ ಇದ್ದು ಮತ್ತೆ ದುಡ್ಕೊಂಡು ತಿಂದೀವಿ ನಾವು. ಉಪವಾಸ ಇದ್ದೇನೆ ಮತ್ತೆ ಒಮ್ಮೊಮ್ಮೆ ಅವಾಗ ಬೆಳಿತಿದ್ದಿಲ್ಲ ಅವಾಗ ಏನಾಗಿತ್ತು ಮಳೆ ಹತ್ಕೊಂಬಿಡೋದು ಏಕ ಒಂದೊಂದು ದಿನ ಎರಡೆರಡು ದಿನ ಕುಂಟಾರಿಗೆ ಪಂಟಾರಿಗೆ ಬೆಳೆ ಬರ್ತದೆ. ಮತ್ತೆ ಊರಾಗ 4 ಮಂದಿ ಸಾವುಕಾರ ಅವರು ಸರಿಗೆ ನಮಗೆ ಕಾಳು ಪಾಳು ಕೊಡ್ತಿದ್ರು. ನಾವು ಮತ್ತೆ ನಮ್ಗೆ ಕೊಟ್ಟು ಅವ್ರ ಹೊಲ್ದಾಗ ದುಡ್ಕೊಂಡು ಹೌದಲ್ಲ ಅವ್ರ ಹೊಲ್ದಾಗ ದುಡ್ಕೊಂಡು ತಿಂತಿದ್ವಿ ನಾವು. ಏನಿಲ್ರಿ ಮತ್ತೆ ಅದ ಮತ್ತೆ ನಾವು ದುಡ್ದವಾಗ ಎಲ್ಲ ಕಳೆ ತೆಗ್ದೀವಿ, ಕಸಿ ತೆಗ್ದೀವಿ, ಕೋದಿವಿ, ಕೊರೆದೀವಿ, ಕುಂಟಿ ಹೊಡೆದೀವಿ, ಕಲ್ಲು ಬಡ್ದೀವಿ. ಕುಂಟಿ ಹೊಡೆದಾರ ನಮ್ಗೂಡ ಕುಂಟಿ ಅಮ್ಮ ಕುಂಟಿ ಅಮ್ಮ ಓಡಿಸ್ಬಿಟ್ರೆ ಮತ್ತೆ ತಲೆಗೆ ಒಂದು ಕುಂಟಿ ಒಂದಾದ್ರೆ ಭಾಳ ತಗತ್ತಲ್ಲ ಅಮ್ಮ ಹೊಡಿಸ್ಬಿಟ್ಟು ಅಂತಲ್ಲ ಎಲ್ಲರೂ ಹೊಡಿತಿದ್ರು. ಎಲ್ಲರೂ ಹೊಡಿತಿದ್ರೆ ಅಲ್ರಿ ಮತ್ತೆ ಆಳ ತಗೊಂಡು ಹೋಗೋಕ್ಕಿಲ್ಲ. ಆಳ ಮತ್ತೆ ಅವ್ರವ್ರು ಆಡ್ತಿದ್ರ ಇಬ್ಬರು ಹೋಗ್ಯದ್ರೆ ಮಕ್ಕಳು ಅಲ್ಲಿ ಒಂದು ಗಿಡ ಕುಂದ್ರಸೋದು ನಾವು ಆರ್ಗಾರ ಸಣ್ಣ ಮಕ್ಕಳು ನಾವು ಸಣ್ಣ ಮಕ್ಕಳು ಅಷ್ಟು ಬಳೆ ಮಾಡಿರಲ್ಲ ಮಾಡಿವಪ್ಪ ಅಯ್ಯಪ್ಪ ಚಾಟ್ರಪಲ್ ದುಡ್ದಿವಿ ನೋಡು. ಮತ್ತೆ ಹೇಳಿದ್ನಲ್ಲ ಸೀಮೆ ಎಟತ್ನಾಗ ಓದ್ಕೊಂಬರ್ತಿದ್ವಿ ಅಂತ ಅವಾಗ ದುಡ್ದಿವಿ ಮಾಡ್ತಿದ್ರು ಅಮ್ಮನವ್ರು ಅವಾಗ ಆಟತ್ನಾಗ ರೊಟ್ಟಿ ಮಾಡ್ಬೇಕು ಗಡನ್ ಏನ್ ಮಾಡ್ತಿದ್ರಮ್ಮ ರೊಟ್ಟಿ ಪಲ್ಯವು ಕಸ ಚಟ್ನಿ ಹರ್ಕೊಳೋದು, ನಾವು ತಲೆ ಬಚ್ಕೊಳೋದು, ಮೈ ತೊಳ್ಕೊಳೋದು, ಅಲ್ಲಿ ಸೂರ್ಯ ಆದ್ರೆ ನಡಿ ಗಳಕ್ಕೆ ಹೋಗ್ಬೇಕು. ಹೊಲ್ಕೋಗ್ಬಿಡೋದು. ನಿಮ್ದು ಅದ್ಭುತ ಬಾಳೆ ಕೇಳ್ಬಿಟ್ರ ನಮ್ಗ ಅವಶ್ಯ ಆಗತ್ತ. ಅವಾಗಿನ ಕಾಲ ಹೀಗೇನೈತಮ್ಮ ಕುಟ್ಬೇಕಾರೆ 20 ಸರಿ ನಾವಣಕ್ಕೆ ಇವು ಹಿಡಿ ನಾವಣೆ ಕುಟ್ಟಿ ನಾವು. ಈಗ ಯಾರು ಕುಟ್ತಾರೆ? ಈಗ ಹಸಿಮೆಣ್ಸಿನ್ಕಾಯಿ ಚಟ್ನಿ ಒಳ್ಳಾಗ ಹರ್ಕಂಗಿಲ್ಲ. ಅದ್ರಾಗ ಏನೋ ಹಾಕಿ ಕುಟ್ಟು ಟುಕ್ಕರು ಮಾಡಿ ತಿಂದ್ಬಿಡ್ತಾರೆ. ಇಟ್ಟೊತ್ತಿಗೆ ಕಳಿಸಿದ್ದು ನಾವು ಇಟ್ಟೊತ್ತಿಗೆ ಕಳಿಸಿತ್ತು ನಮ್ದು 2 ದಿನ ಇಟ್ಕೊಂಡು ತಿಂದ್ರು ಅಲ್ಸ್ಕಲ್ಲಪ್ಪ. ಚಟ್ನಿಯಾರ ಆತು ಗೊಗ್ರಿ ಗುಂಡ್ಕಲ್ಲು ತಿಂತಿದ್ವಿ ಅವಾಗ. ಈಗ ಗೊಗ್ರಿ ಯಾರು ಮಾಡಬೇಕು? ಅದೇನೋ ಟಮಾಟಿ ಚಟ್ನಿ ಅಂತೆ ಗೊಜ್ಜು ಗೊಜ್ಜು ನಾವು ಅದು ನಮಗೆ ಗೊಜ್ಜು ಗೊತ್ತಾಗ ನಮ್ಗೆ ಅಲ್ಲಿ ಉಣ್ಣಾಗಲ್ರಿ. ರೊಟ್ಟಿ ಪಲ್ಯವು ಬ್ಯಾಳೆ ಸಾರು ಹಿಂಗೆ ನೋಡಪ್ಪ ಎಲ್ಲದು ಮಾಡೀವಿ ನಾವು. ಮಾಡ್ಲಾರ್ದು ಮಾಡ್ಕೊಂಡು ಉಂಡು ಇಲ್ಲಿಗೆ ಬಂದೀವಿ. ಈ ಸೈಟಾಗ ಗಡನ ಹೋಗಿಬಿಡ್ಬೇಕು, ಇರ್ಬೇಕು ಮ್ಯಾಕೆ ಹೋಗಿಬಿಡ್ಬೇಕು. ಕೈಲಾದ್ರೂ ಅಂತ ಮಾಡ್ಬೇಕು. ಕೈಲಾಗ್ಲಕ್ರ ದುಡಿಯೋದಾಕತ್ತೇನಿ ಅಂದ್ರೆ ಏನು ಕಳಿಸ್ಬಿಡಕ್ಕಾಗತ್ತ ಇರ್ಬೇಕಪ್ಪ. ಇದ್ರೆ ಯಾರು ಹಾಕ್ತಾರಪ್ಪ ಅನ್ನ ಮಕ್ಳು ಹಾಕ್ತಾರ ಏನ್ ಹಾಕ್ತಾರ ಹಾಕ್ತಾರ ಯಾವಾಗ ಹಾಕ್ಲಾರ್ದಾರಿಲ್ಲ. ಜಾಪಾನ್ ಮಾಡ್ತಾರ ಮಾಡ್ಲಾರ್ದಾರಿಲ್ಲ. ಈ ಮನಿ ಹೆಂಗ್ ಕಟ್ಟಿದ್ದೆ ನಿಮ್ ಕಾಲ? ಹೇಳಪ್ಪ ನಾವು ಅವ್ರ ಕಟ್ಟಿದ್ದೆ. ಯಾರು? ನಾವು ಕಟ್ಟಿದ್ವಿ. ಇವ್ರ ಅಪ್ಪನವ್ರು ಕಟ್ಟಿದ್ದೆ. ಅಯ್ಯೋ ನೀನು ಎಷ್ಟು ಬಿಡ್ತಿ ಬಿಡು ಹಂಗೈತಿ ಮನಿ. ಈಗ ಮಾಡಿ ಮನಿ ಕಟ್ತಾರ. ಅಜ್ಜನ ಮನಿ ನೋಡಿ ನಮ್ಮಮ್ಮ ಅಜ್ಜ ಕಟ್ಟಿದ ಮನಿ ಇದು. ನಾವು ಮನೆ ಹಾಕ್ಸಿಲ್ರಿ, ಹೊಲ ಹಿಡಿದಿಲ್ಲ. ಹೊಲ ಹಿಡಿದಿಲ್ಲ, ಮನೆ ಹಾಕ್ಸಿಲ್ಲ. ದುಡ್ಕೊಂಡು ನಾವು ಹೊಲ ಹಿಡಿದಿಲ್ಲ, ಮನಿ ಹಿಡಿದಿಲ್ಲ, ನೀನ ಬರೀ ಮಾರಿಲ್ಲ. ಅಲ್ರಿ ಏನಾರ ಆಗ್ತದೆ ಏನಾರ ಮಾರಿಲ್ಲ, ಹೊಲ ಮನಿ ಮಾರಿಲ್ಲ. ಇಲ್ಲ 12 ಎಕರೆ ಐತಿ ನನ್ನ ಜಮೀನು. ಅದ್ರ ಮೇಲೆ ಜೀವನ ಮಾಡ್ಕೊಂಡು ಮಾಡಿರಿ. ಭಾರಿಯಪ್ಪ. ಹಳೆ ಕಾಲದ ನೀವು ಬಳಸಿರೋ ಸಾಮಾನು ಏನಾರ ನೋಡಕ್ ಸಿಗ್ತಾವನ? ಪುಟ್ಟಿ ಅವು ಏನೋ ಅವು ಏನಾರ ಇರ್ತಾವಲ್ಲ ಬಿತ್ತಾವು ಶೆಡ್ಡಿ ಬಟ್ಲ ಈಗ ಅದ ಬಿಡು. ನಮ್ಮ ಮನೆಗೆ ಇಲ್ಲಿ ಈಗ ಆಚೆ ಮನೆಗೆ ಅದ. ಆಚೆ ಮನೆಗೆ ಅದಾವ. ಇಲ್ಲಿ ಏನಿಲ್ಲ. ನಾವು ಇಬ್ರ ಹಳೆಯರು. ಹಳೆ ವಸ್ತು ಸಾಮಾನು ಅದ ನೀವ ನಾವಿಬ್ರ ಮನೇನ ಸಾಮಾನು ನೋಡಿ ನಮ್ಮನವ್ರು ನೋಡಿ ಮಕ್ಕಳು ತಮ್ಮ ಹೆಂಡ್ರು ತಮ್ಮ ಮಕ್ಕಳ ಕಟ್ಟಿಂದ ಬೇರೆ ಬೇರೆ ಅದ. ಬೇರೆ ಬೇರೆ ನಮ್ಗೆ ಇಬ್ರಿಗೆ ಕೊಟ್ರ ಇಲ್ಲೇ ಇದ್ರಿ ಇಬ್ರು ಇರ್ತೀವಿ ನಾವು. ಇಬ್ರು ಇರ್ತೀವಿ. ಸಂಜೆಲ್ಯಾರ ಇಬ್ರು ಮುಂಜಾನ್ಯಾರ ಇಬ್ರ ಅವ್ರು ಬರ್ತಾರ. ಬಂದ್ ಇಡ್ತಾನೆ ಕುಂತ ಹೋದ್ರ ಮೊಮ್ಮಕ್ಕಳು ದಿನ ಬರ್ತಾರ. ದಿನ ಹೆಣ್ಣು ಮೊಮ್ಮಕ್ಕಳು ಗಂಡು ಮೊಮ್ಮಕ್ಕಳು ಕೂಡ ಬರ್ತಾರ. ಆಗಲ್ಲ ಕಬ್ಬು ಸಾಕು ಬಿಡ್ರಿ. ಮತ್ತೆ ಚಾ ಮಾಡಲ್ರೆ? ಚಾ ಮಾಡ್ತೀನಿ. ಇದನ್ನ ಯಾಕೆ ಈಟ ಮಾಡಿರಲ್ಲ? ನನ್ನ ಮಗ ಸಣ್ಣವಿದ್ದ ಒಬ್ಬ ಒಕ್ಕಲ್ತನ ಮಾಡ್ದ, ಒಬ್ಬ ಸಣ್ಣವಿದ್ದ. ಸಣ್ಣವ್ ಸಾಲಿ ಕಲಿಸಿ ರಾಟಿ ಕಲಿಸಿ ರಾಟಿ ತಂದು ಕೊಟ್ಟಿದ್ರೆ ಒಲೆ ಕತ್ತಿದ್ದೆ. ರಾಟಿ ಕೊಟ್ಟಿದ್ರೆ ರಾಟಿ ಹೊಲ್ಸಕ್ಕ ಇಬ್ಬರಿಗೆ ಕಲಿಸೀನಿ ಮಕ್ಕಳಿಗೆ.
ಆತನ ಹೆಂಡ್ರ ಮಕ್ಳು ಹೊಲ್ತಾರೆ ಈತನ ಮಗ ಒಬ್ಬ ಮಗ ಇರ್ತಾನೆ ಈತನಾಗ ನಾವು ಮೊದಲು ಮಕ್ಕಳಿಗೆ ಬೇಷ ಆಗಲಿ ಅಂತಂದು ಸಾರಿ ಕಲಿಸಿ ಸುಡ್ತಾರೆ ರಾಟಿ ಕಲಿಸಿ ಅಂತಂತಂದು ರಾಟಿ ಇರ್ತಾನೆ. ಈಗ ಅವರು ತಮ್ಮ ಮಕ್ಕಳಿಗೆ ಕಲಿಸಿ ಅಂತ ಹೋಗ್ಬಿಟ್ರೆ ಬೇಷದಾರಪ್ಪ ಅಪ್ಪ ಬೇಷದಾರ. ನಾವೇ ಇಬ್ಬರು ಬೇಷಿಲ್ಲ, ನಾವು ಬೇಸದೀವಿ ದುಡ್ಕೊಂಡು ತಿನ್ನೋದಾಗಲ್ಲ ಇಟ ನೋಡಿ ಹೆಂಗೆ ಬರ್ತಾರ ನೋಡಿ. ಅಲ್ಲ ಹಂಗಲ್ಲ ನಾವು ಬೇಸದೀವಿ ನಮ್ಮನ್ನ ಈಗ ರೊಕ್ಕ ಐತೆ ನಿಮ್ದು ಇಲ್ಲ ಇಲ್ಲ ಅದಲ್ಲ ಈ ಕಾಲದಾಗ ಎಲ್ಲಿ ಬರಕಪ್ಪ ನಿಮ್ಗೆ? ಮತ್ತೆ ಹೆಂಗೆ ಮಾಡೋಕೆ? ದೊಡ್ಡ ಯಾಕ ಸರ್ಕಾರ ನಮ್ಮಪ್ಪ ನಮ್ಮವ್ವ ಕರೆ ಹೇಳ್ತೀನಿ. ಅವ್ರ ಕೊಟ್ಟಿದ್ದು ಈಗ ಅಕ್ಕಿ ಕೊಡೋರು ಅವ್ರ, ಜೋಳ ಕೊಡೋರು ಅವ್ರ. ನೀನು ಎದಕ್ಕೆ ಬಂದ್ಯ ನನಗೆ ಗೊತ್ತಿಲ್ಲ. ಅವರ ಕೊಡ್ತಾರೆ, ಪಗಾರ ಕೊಡ್ತಾರೆ ನಮ್ಗೆ ತಿಂಗಳ 1200. ವಯಸ್ಸಾದವರಿಗೆ ಅನುಕೂಲ ಆಗಲಿ ಅಂತ ಕೊಡ್ತಾರ. ಅದ ಮತ್ತೆ ಈಗ ಇಬ್ಬರಿಗೆ ಪಗಾರ ಬರ್ತಾ ತುಜ್ಜಿ ಮಾಡ್ಸ್ಯಾನಕ ತುಜ್ಜಿ ದಿನ ನಿನ್ನ ಮಾಡ್ಸಿ ಬಂದೀನಿ ಇವತ್ತು ಹಾಕಿ ಮಾಡ್ಸ್ಯಾನ ಒಟ್ಟು ನೀವು ಅದು ಇದು ಅಂತ ನೀರು ಹೆಂಗಾಗಿ ಇವಾಗ ನೋಡಿ ನೀರಿನಾಗ ಬಂದ್ಬಿಟ್ಟೈತಿ ಮನುಷ್ಯರಿಗೆ ಈಗ ಎಲ್ಲರೂ ನಮ್ಮ ಊರ ನೀರು ಸುಮಾರ ನಮ್ಮ ಬಾಯಿ ನೀರು ಇದ್ವಪ್ಪ. ಹೆಂಗೆ ದಟ್ಟು ಮುಟ್ಟಿ ಹಂಗೆ ದುಡಿಯೋದು ಹೆಂಗೆ ನಾವು ಈ ನೀರಿನಾಗೆ ಭಾಳ ನಮ್ಮ ಕಾಲು ಅದಕ್ಕೆ ಹೋಗ್ಬಿಟ್ಟವೆ ಎಲ್ಲರೂ. ನಿಮ್ಮ ಕಾಲದಾಗ ಹೆಂಗೆ ಮಾಡ್ತಿದ್ರಿ ಮತ್ತೆ ನೀರಿಗೆ?